ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ, ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ವಲ್ವಾ, ದೇವ್ರಿಗೆ ಕೇಳಿಸುತ್ತಲ್ವಾ, ಅದಕ್ಕೆ ನನ್ನ ಫ್ರೆಂಡು ಎಚ್ಚರ ಆಗಿರೋದು. ಸರ್, ರಾಮ್ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ರು, ನನಗೆ ಅರ್ಥ ಆಗಲಿಲ್ಲ. ತುಂಬ ಫೋರ್ಸ್ ಮಾಡಿದ್ರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಅಂದರೆ ರಾಮ್ ಸೀತಾಗೆ ಪ್ರಪೋಸ್ ಮಾಡಲೇ ಇಲ್ವಾ? ಪ್ರಪೋಸ್ ಮಾಡೋಕ್ಕೆ ಹೋದವನು ಹಾಗೆ ಯಾಕೆ ವಾಪಸ್ ಬಂದ? ಒಂದು ಅರ್ಥ ಆಗ್ತಾ ಇಲ್ಲ. ಸೀತಮ್ಮ, ನನ್ನ ಫ್ರೆಂಡಿಗೆ ನಾನು ಡ್ರಾಯಿಂಗೇ ಕೊಡೋದು ಮಾಡಿಸ್ಬಿಟ್ಟೆ. ಕೊಟ್ಬಿಡ್ತೀನಿ. ಸೀತಾ, ರಾಮು ನಿಮ್ಮನ್ನು ಭೇಟಿ ಮಾಡಿ ಅದೇನು ಮಾತಾಡಬೇಕು ಅಂತಿದ್ನೋ ಮೋಸ್ಟ್ಲಿ ಅದ್ರ ಬಗ್ಗೆನೇ ಹೇಳ್ತಿರ್ಬೇಕು. ಐ ಆಮ್ ಶೋರ್. ರಾಮ್ ನನ್ನ ಹತ್ರ ಏನು ಮಾತಾಡಬೇಕು ಅಂತಿದ್ರು? ನಾನು ಈ ಡ್ರಾಯಿಂಗ್ ಅದಕ್ಕೆ ಕೊಡೋದೇ ಮಾಡ್ತಿದ್ದೆ. ನೀನು ಈ ಡ್ರಾಯಿಂಗ್ನ ನಿನ್ನ ಬೆಡ್ ಪಕ್ಕ ಇಟ್ಕೋ. ಬೇಗ ಸ್ಟ್ರಾಂಗ್ ಆಗಿ ಬೇಗ ಹುಷಾರಾಗ್ತೀಯ. ಫ್ರೀದೊಬ್ಬ ನಿನಗೆ ಪ್ರಸಾದ ಕೊಟ್ಟ, ಕುಂಕುಮನೂ ಅವಳೇ ಹಚ್ಚಿದ್ಲ. ಬೇಗ ಹುಷಾರು ಆಗಾಯ್ತೆ. ಬಾಯ್ ಬಾಯ್ ಫ್ರೆಂಡ್ಸ್. ಇದು ನಿಮಗೆ ಸೇರ್ಬೇಕಾಗಿರೋದು. ಸರ್ ಇಲ್ಲ, ಇದು ರಾಮ್ ಅವ್ರದ್ದೇ. ನಿಮ್ಮನ್ನು ಭೇಟಿ ಆಗಬೇಕಾದ್ರೆ ಅವ್ನು ತೊಗೊಂಡಿದ್ದಾನೆ ಅಂದಮೇಲೆ ಇದು ನಿಮಗೆ ಸೇರ್ಬೇಕಾಗಿರೋದು. ಸೀತಮ್ಮ, ನಿನ್ಗೆ ಅಂತ ಫ್ರೆಂಡು ಸೀರೆ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ರಾಮ್ ನಿಮಗೆ ಕೊಡಬೇಕು ಅಂತಿದ್ದಿದ್ದು ಸೀರೆ ನಿಮಗೆ ತಲುಪ್ತು ಸೀತಾ. ಐ ಹೋಪ್ ಆದಷ್ಟು ಬೇಗ ಅವ್ನ ಮನಸ್ಸಿನ ಮಾತು ನಿಮಗೆ ತಲುಪುತ್ತೆ.
ಕಾಫಿ ಕೊಡೆ. ಕಾಫಿ. ಪೇಪರ್. 9 ಗಂಟೆಗೆ ಪಕ್ಕದ ಮನೆಯವ್ರು ಎದ್ದು ಬಿಡ್ತಾರೆ. ಬೇಗ ಓದ್ಕೊಟ್ರೆ ಇಟ್ಬಿಡ್ತೀನಿ. ಹಣೆ ಬರ. ತೆಕ್ಕೊಡ್ತೀನಿ. ವಾ ಸಾಹೇಬ್ರೆ, ಮೈಕೈ ನೋವಿರೋರ್ಗೆ, ಮೂಳೆ ಮುರಿದಿರೋರ್ಗೆ ಇಲ್ಲಿ ಕಡಿಮೆ ರೇಟ್ಗೆ ತಜ್ಞರಿಂದ ಚಿಕಿತ್ಸೆ ಕೊಡ್ತಾರಂತೆ ನೋಡಿ. ನನ್ಗೆ ಯಾಕೆ ಹೇಳ್ತಿದ್ಯಾ? ಅಯ್ಯೋ ಸರ್, ನಿಮಗೆ ನೋವಿರೋದೆಲ್ಲ ಅಷ್ಟು ಬೇಗ ಮರ್ತೋದ್ರಾ? ನೀವು ನೆಲದ ಮೇಲೆ ಕೂತ್ಕೊಂಡು ಇವತ್ತು ಊಟ ಮಾಡಿ ಎಲ್ಲ ನೋವು ಒಟ್ಟಿಗೆ ನೆನಪಾಗತ್ತೆ. ಸರ್, ದಿನ ಈ ಥರ ನೋವು ಅನುಭವಿಸ್ಕೊಂಡು ದ್ವೇಷ ಕಟ್ಕೊಂಡು ಏನಾಗಬೇಕಾಗಿದೆ ಹೇಳಿ? ಮೊದಲು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ, ಆಮೇಲೆ ಉಳಿದಿದ್ದೆಲ್ಲ ನೋಡ್ಕೊಂಡ್ರಾಯ್ತು. ಆ ರಾಮ ನನ್ನನ್ನು ಯಾವ ಗತಿಗೆ ತಂದಿದ್ದಾನೆ ಅಂದರೆ, ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೂ ಹೋಗೋಕ್ಕಾಗ್ತಿಲ್ಲ ಹಾಗೆ ಮಾಡಿದ್ದಾನೆ. ಮೊದಲೆಲ್ಲ ದುಡ್ಡನ್ನ ನೀರು ಥರ ಖರ್ಚು ಮಾಡ್ತಿದ್ದೆ, ಆದರೆ ಈಗ ನೀರು ಕುಡಿಯೋಕ್ಕೆ ದುಡ್ಡಿದೆಯೋ ಇಲ್ವೋ ಅನ್ನೋ ಥರ ಆಗೋಗಿದೆ. ಹಾಗೆ ಮಾಡಿಬಿಟ್ಟಿದ್ದಾನೆ. ಇಲ್ಲ, ನಾನು ಮೊದಲಿನ ಥರ ಆಗಬೇಕು, ಮೊದಲಿನ ಥರ ಆಗಬೇಕು. ಏನಂದೆ? ಆಯುರ್ವೇದ ಚಿಕಿತ್ಸೆ ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಇಲ್ಲೇ ಬಿಲ್ ಕಳಿಸ್ತೀನಿ, ದುಡ್ಡು ಕಟ್ಟು. ರಾಮ, ನಿನ್ನ ಈ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ಅವಯ್ಯ, ಅಪ್ಪು ಮುಂದೆ ನೀವು ಹೀಗೆ ವೀಕ್ ಆದರೆ ಅವನು ಇನ್ನೂ ಕುಗ್ಗಿ ಹೋಗ್ತಾನೆ. ಇಲ್ಲಮ್ಮ, ನೊಂದ್ಕೊಳ್ಳೋದಮ್ಮ. ಈಗ ತಾನೇ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾನೆ. ನಾನು ಖುಷಿ ಪಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.